ನಮಗೊಂದು ಆಟೋಮೇಟೆಡ್ ಕಾಲ್ಸ್ ಬರುತ್ತೆ ನಮಗೆ ಎಲ್ಲ ಎಫ್ ಎಕೇನೇ ಡೆಲಿವರ್ ಆಗಿಲ್ಲ, ಅದೊಂದು ಕೋರ್ಟ್ ನೋಟಿಸು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಕೌಂಟಲ್ಲಿ ನಮ್ಮ ದುಡ್ಡು ಇದೆಯಪ್ಪ, ನಾವು ಸೇಫ್ ಆಗಿದ್ದೀವಿ ಅಂತ ಹೇಳಿ ಅಂದ್ಕೊಂಡ್ರೆ ನಿಜಕ್ಕೂ ಕೂಡ ಅದು ನಮ್ಮ ಮೂರ್ಖತನ ಆಗುತ್ತೆ. ಯಾಕಂದರೆ ಡಿಜಿಟಲ್ ಅರೆಸ್ಟ್ ಮಾಡೋದಕ್ಕೆ ಕೂಡ ಸಾಕಷ್ಟು ಡಿಜಿಟಲ್ ಕಳ್ಳರು ಈಗ ಹುಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಸಾಕಷ್ಟು ಜನ ಅರಿವು ಇದ್ದೂ ಕೂಡ ಇಲ್ಲದೇನೂ ಕೂಡ ಹಣವನ್ನು ಕಳ್ಕೊಳ್ತಾ ಇದ್ದಾರೆ. ಅಂದರೆ ಬರೀ ಕ್ಯಾಶ್ ಇದ್ದರೆ ಅಷ್ಟೇ ಕಳೆದೋಗತ್ತೆ ಅಂತ ಅಂದ್ಕೊಂಡು ತಮ್ಮ ಅಕೌಂಟ್ನಲ್ಲಿ ಹಾಕ್ಕೊಳ್ತಾರೆ. ಆದರೆ ಅಕೌಂಟ್ನಿಂದನೂ ಕೂಡ ತೆಗೆದುಕೊಳ್ಳುವಂತಹ ಕಳ್ಳರು ಈಗ ಜಾಸ್ತಿ ಆಗ್ತಾರೆ. ಅವರಿಗೆ ಡಿಜಿಟಲ್ ಭಾಷೆಯಲ್ಲಿ ಡಿಜಿಟಲ್ ಥೆಫ್ಟ್ ಅಂತ ಹೇಳಿ ಈಗಾಗಲೇ ಕರಿತಾ ಇರುವಂಥದ್ದು. ಅವರು ಏನು ಮಾಡ್ತಾರೆ ಅಂದರೆ ಡಿಜಿಟಲ್ ಅರೆಸ್ಟನ್ನು ಮಾಡ್ತಾರೆ. ಡಿಜಿಟಲ್ ಅರೆಸ್ಟ್ ಅಂದರೆ ನಿಮಗೆ ಕಾಲ್ ಮಾಡೋದಾಗಿರ್ಬೋದು, ಮೆಸೇಜ್ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಮಾಡಿ ಬೆದರಿಸೋದು, ಆ ರೀತಿಯಾಗಿ ಮಾಡುತ್ತಾರೆ. ಸೊ ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಜನರಿಗೆ ಅರಿವಿರೋದಿಲ್ಲ. ಇದ್ರ ಬಗ್ಗೆ ಮಾತಾಡೋದಕ್ಕೂ ಕೂಡ ಈಗಾಗಲೇ ಫೊರೆನ್ಸಿಕ್ ಎಕ್ಸ್ಪರ್ಟ್ ಆಗಿರುವಂತಹ ಫಣೀಂದ್ರ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತೋಗೋಣ. ಸರ್, ಈ ಒಂದು ಡಿಜಿಟಲ್ ಅರೆಸ್ಟ್ನ ಯಾವ ರೀತಿಯಾಗಿ ಮಾಡ್ತಾರೆ ಮತ್ತು ಅವ್ರು ಯಾವ ರೀತಿಯಾಗಿ ಪ್ರಿಪೇರ್ ಆಗಿರ್ತಾರೆ, ಏನೇನನ್ನು ಯೂಸ್ ಮಾಡ್ತಾರೆ ಸರ್ ಅದಕ್ಕೆ? ಸರ್, ಈ ಒಂದು ಡಿಜಿಟಲ್ ಅರೆಸ್ಟ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನಮಗೊಂದು ಆಟೋಮೇಟೆಡ್ ಕಾಲ್ಸ್ ಬರುತ್ತೆ ನಮಗೆ. ಅಂದರೆ ಯಾವುದೋ ಒಂದು ಕೊರಿಯರು ಡೆಲಿವರ್ ಆಗಿಲ್ಲ, ರಿಟರ್ನ್ ಆಗಿದೆ ನಿಮ್ಮ ಹೆಸರಲ್ಲಿ. ಇನ್ನೊಂದು ವಿಚಾರ, ಯಾವುದೋ ಒಂದು ಪೋಸ್ಟ್ ಬಂದಿದೆ, ಅದು ಡೆಲಿವರ್ ಆಗಿಲ್ಲ, ರಿಟರ್ನ್ ಆಗಿದೆ ಅಂತನೋ. ಅಥವಾ ಮೂರನೇದು ಬಂದು ಯಾವುದೋ ಒಂದು ಕೋರ್ಟ್ ನೋಟಿಸು, ನಿಮಗೆ ಎಲ್ಲ ಎಫ್ ಎಕೇನೇ ಒಂದು ಕೋರ್ಟ್ ನೋಟಿಸ್ ಬಂದಿದೆ, ನಿಮ್ಮ ಹೆಸರಲ್ಲಿ ವಾರಂಟ್ ಇಶ್ಯೂ ಆಗಿದೆ. ನಾಲ್ಕನೇದು ಬಂದು ನೀವು ಕ್ರೆಡಿಟ್ ಕಾರ್ಡು ಪೇಮೆಂಟ್ ಮಾಡಿಲ್ಲ ನೀವು. ಸೊ ರೀಸನ್ಸ್ ಆಫ್ ಪ್ಲೆಂಟಿ. ಅಲ್ಟಿಮೇಟ್ಲಿ ಅವ್ರು ನಿಮಗೆ ನಿಮ್ಮದು ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದಿಂದ ಫೋನ್ ಮಾಡ್ತಿದ್ದೀವಿ, ನಿಮ್ದು 2 ಅವರಲ್ಲಿ ನಿಮ್ಮದೆಲ್ಲ ಫೋನ್ ನಂಬರ್ ಬ್ಲಾಕ್ ಆಗಿಬಿಡುತ್ತೆ. ಇದೆಲ್ಲ ಡಿಫ್ರೆಂಟ್ ವೇಸ್ ಇನ್ ವಿಚ್ ವಿ ಗೆಟ್ ದ ಕಾಲ್. ಆದರೆ ಇದೆಲ್ಲ ಕಾಲ್ಸ್ಗಳು ನಮಗೆ IVRS ಆಟೋಮೇಟೆಡ್ ಕಾಲ್ಸ್ ಬರುತ್ತೆ ನಮಗೆ. ಓಕೆ, ಆ ಕಡೆ ಇವಾಗ ನಾವು ಫೋನ್ ಮಾಡಿದಾಗ ಕಾಲ್ ಸೆಂಟ್ರಿಗೆ ಒಂದು ರೆಕಾರ್ಡಿಂಗ್ ಮೆಸೇಜ್ ಬರುತ್ತಲ್ಲ, ದಟ್ IVRS ಅಂತ ಆಟೋಮೇಟೆಡ್ ಕಾಲ್ ಸೆಂಟರ್ಗಳೆಲ್ಲ ನಡೆಸ್ತಾರಲ್ಲ, ಅದಕ್ಕೆ ಯೂಸ್ ಮಾಡೋದು ಒಂದು ಟೈಮ್ IVRS ಅಂತ ಬರುತ್ತೆ. ಸೊ ಅಲ್ಲಿಂದ ಫೋನ್ ಬಂದಾಗ ನಮ್ಗೆ ಏನಾಗುತ್ತೆ, ದೊಡ್ಡ ಸಂಸ್ಥೆನಪ್ಪ, ಏನೋ ಒಂದು ಸೀರಿಯಸ್ ಆಗಿ ನಮ್ಗೆ ಕಾಲ್ ಬಂದಿದೆ ಆ್ಯಂಡ್ ಪ್ರೆಸ್ 0 ಟು ಸ್ಪೀಕ್ ಟು ದ ಆಪರೇಟರ್ ಅಂತನೋ. ನಾವು ಕಾಲ್ ಸೆಂಟ್ರಿಗೆ ಫೋನ್ ಮಾಡಿದಾಗ ಹೇಗೆ ಆಪ್ಷನ್ಸ್ ಎಲ್ಲ ಕೇಳಿ ನಾವು ಪ್ರೆಸ್ ಮಾಡ್ತೀವಲ್ಲ, ಆ ರೀತಿ ಅದು ಕನೆಕ್ಟ್ ಆಗುತ್ತೆ. ಅಲ್ಲಿರೋ ಒಂದು ಆಪರೇಟರ್ ಏನು ಮಾಡ್ತಾನೆ, ಯಾವ ಪರ್ಪಸ್ಗೆ ಫೋನ್ ಬಂದಿತ್ತು ಗೊತ್ತಾಗಿರುತ್ತಲ್ಲ ಅವನಿಗೆ. ಕೊರಿಯರ್ ಅಂತ ಕೇಳಿದ್ರೆ, ನೀವು ಕೊರಿಯರ್ ಕಳಿಸಿದ್ರಲ್ಲ, ವಾಪಸ್ ಬಂದುಬಿಟ್ಟಿದೆ, ಅದು ಕೊರಿಯರಾ? ನಾನು ಕೊರಿಯರ್ ಕಳಿಸಿದ್ದೀನಿ, ಇಲ್ಲ ನಿಮ್ಮ ಹೆಸರು ಕೊರಿಯರ್ ಬಂದಿದೆ. ಅಂದರೆ ನಿಮ್ಮ ಹೆಸರು ಕೊರಿಯರ್ ಬಂದಿದೆ ಅಂತ ಹೇಳೋದಕ್ಕೆ ಅವನ ಹತ್ರ ನನ್ನ ಮಾಹಿತಿ ಇದೆ, ನನ್ನ ಹೆಸರು ಗೊತ್ತಿದೆ ಅವನಿಗೆ, ನನ್ನ ಆಧಾರ್ ನಂಬರ್ ಕೂಡ ಅವನ ಹತ್ರ ಗೊತ್ತಿರಬಹುದು, ಮೊಬೈಲ್ ನಂಬರ್ ಗೊತ್ತು, ಆಧಾರ್ ನಂಬರ್ ಗೊತ್ತು, ನನ್ನ ಹೆಸರು ಗೊತ್ತು ಅವನಿಗೆ. ನಿಮ್ಮ ಆಧಾರ್ ನಂಬರ್ ಇದೆ ಅಲ್ವೇನ್ರಿ ಅಂತ ಕೇಳ್ಬೋದು ಅವನು. ನಾವು ಕೂಡ ವೆರಿಫೈ ಮಾಡಿಬಿಟ್ಟು ಹೌದು, ಇದು ನನ್ನ ಆಧಾರ್ ನಂಬರೇನೆ. ನಿಮ್ಮ ಆಧಾರ್ ನಂಬರ್ ಯೂಸ್ ಮಾಡಿಕೊಂಡು ಯಾರೋ ಕೊರಿಯರ್ ಕಳಿಸಿದ್ದಾರೆ, ಆ ಕೊರಿಯರಲ್ಲಿ ಏನೋ ಎಕ್ಸ್ಪ್ಲೋಸಿವ್ಸ್ ಇದೆ, ಪಾಸ್ಪೋರ್ಟ್ ಇದೆ, ಫೇಕ್ ಸಿಮ್ ಕಾರ್ಡ್ಗಳಿದೆ, ಏನೋ ಸಾವಿರ ಹೇಳ್ಬೋದು. ಹೇಳ್ಬಿಟ್ಟು ಈ ಕಾರಣಕ್ಕೋಸ್ಕರ ನಿಮ್ಮನ್ನು ನಾವು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅವನು, ಆ ಒಬ್ಬ ಆಪ್ರೇಟರ್ ಏನಿರ್ತಾನೆ ಅವನು ಹೆದರಿಸ್ತಾನೆ. ಆ ಹೆದರಿಸ್ಬಿಟ್ಟು ತಕ್ಷಣ ಅದನ್ನ ನೀವು ಇಮಿಡಿಯೇಟ್ ಮುಂಬೈ ಸೈಬರ್ ಕ್ರೈಮ್ಗೋ ಡೆಲ್ಲಿ ಸೈಬರ್ ಕ್ರೈಮ್ಗೋ ಬನ್ನಿ ಅಂತ ಕರೀತಾನೆ ಅವನು. ಆದರೆ ನೀವು ಕೂತ್ಕೊಂಡಿರೋದು ಬೆಂಗಳೂರಲ್ಲಿ ಉದಾಹರಣೆಗೆ. ಅಂದರೆ ಯಾವ ಜಾಗದಿಂದ ಅವನು ಫೋನ್ ಮಾಡಿರ್ತಾನೆ ಅವನಿಗೆ ಗೊತ್ತಿದೆ ನೀವು ಎಲ್ಲಿದ್ದೀರಾ ಅಂದ್ಬಿಟ್ಟು ಅಂತ. ದೇ ವರ್ಕ್ ಆನ್ ಸ್ಪೆಸಿಫಿಕ್ ಸಿಟಿ ಡೇಟಾಬೇಸ್. ಬೆಂಗಳೂರಿನಲ್ಲಿರುವಂಥ ಡೇಟಾಬೇಸ್ನೇ ಒಬ್ಬರು ಟಾರ್ಗೆಟ್ ಮಾಡಿರ್ತಾರೆ. ಆ ರೀತಿ ಅವ್ನಿಗೆ ಗೊತ್ತಿದೆ ನೀವು ಮುಂಬೈನವರಲ್ಲ, ಡೆಲ್ಲಿಯವರಲ್ಲ ಅಂದ್ಬಿಟ್ಟು ಅಂತ. ಇಮ್ಮಿಡಿಯೇಟ್ ಡೆಲ್ಲಿ ಬರಬೇಕು, ಮುಂಬೈಗೆ ಬರಬೇಕು ಅಂತ ಹೇಳಿದ್ರೆ ಹೋಗ್ಲಿಕ್ಕಾಗತ್ತಾ ನಿಮಗೆ? ಹೋಗ್ಲಿಕ್ಕಾಗೋದಿಲ್ಲ. ನಾನು ಈ ಕಾಲ್ನ ಮುಂಬೈ ಪೊಲೀಸ್ಗೆ ಕನೆಕ್ಟ್ ಮಾಡ್ತೀನಿ ಅಂತ ಕನೆಕ್ಟ್ ಮಾಡ್ತಾನೆ ಅವನು. ಕನೆಕ್ಟ್ ಮಾಡಿದ್ರೆ ಇನ್ನೊಬ್ಬ ಅಟೆಂಡ್ ಮಾಡ್ತಾನೆ. ಅವನು ಪೊಲೀಸ್ ಥರ ಇವಾಗ ಭಾಷೆ ಬೆಳೆಸ್ತಾನೆ. ಏನ್ರಿ ಎಲ್ಲಿದ್ದೀರಾ ಅಂದರೆ ಎಲ್ಲ ಹಿಂದಿಲಿ ಮಾತಾಡ್ಬೋದು, ಹಿಂದಿ ಇಂಗ್ಲೀಷ್ ಮಾತಾಡ್ಬೋದು ಅವರಲ್ಲ. ಓಕೆ, ಅಲ್ಟಿಮೇಟ್ಲಿ ಆ ಒಂದು ಗತ್ತು ಪೊಲೀಸ್ ಥರನೇ. ಹೌದಾ, ನೋಡಿ ಸದ್ಯಕ್ಕೆ ಎಂಕ್ವೈರಿ ಮುಗಿಯೋ ತನಕ ನೀವು ಯಾರ ಜೊತೆ ಮಾತಾಡೋಂಗಿಲ್ಲ, ಒಬ್ಬರೇ ಇದ್ದೀರಾ ಮನೇಲಿ. ಓಕೆ, ಯಾವುದು ಫೋನ್ ಡಿಸ್ಕನೆಕ್ಟ್ ಮಾಡೋಂಗಿಲ್ಲ, ಇನ್ನು ಯಾವ ಫೋನು ರಿಸೀವ್ ಮಾಡೋಂಗಿಲ್ಲ ನೀವು ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಅವನು. ಜನಕ್ಕೆ ಮೊದಲನೇದಾಗಿ ಅವ್ರ ಹೆಸರಲ್ಲಿ ಯಾವುದೋ ಪಾರ್ಸಲ್ ಹೋಗಿದೆ, ಆ ಪಾರ್ಸಲಲ್ಲಿ ಎಕ್ಸ್ಪ್ಲೋಸಿವ್ ಹೋಗಿದೆ ಅಂತನೋ, ಫೇಕ್ ಹೋಗಿದೆ ಏನೋ ಭಯಪಟ್ಟಿರ್ತಾರೆ. ಮೂರನೇದಾಗಿ ಪೊಲೀಸ್ ಬಂದುಬಿಟ್ಟು ಇಷ್ಟೆಲ್ಲ ಮಾತಾಡ್ತೀಯಾನೆ. ಸೊ ದಿಸ್ ಇಸ್ ವೇರ್ ಅವನು ಪೊಲೀಸ್ನವ್ನು ಹೇಳಿದ ಥರ ಎಲ್ಲ ನಾವು ಕೇಳಬೇಕಪ್ಪ, ಆ ಒಂದು ಮೈಂಡ್ ಸೆಟ್ಟಲ್ಲಿ ಅವ್ರು ಹೇಳ್ದಂಗೆಲ್ಲ ಕೇಳೋಕ್ಕೆ ಶುರು ಮಾಡಿರ್ತಾರೆ ಇವರು. ಆದರೆ ಅಲ್ಲಿರೋಂಥ ಪೊಲೀಸ್ ನಕಲಿ ಪೊಲೀಸ್ ಆಗಿರೋದ್ರಿಂದ ಇವ್ರ ಅಕೌಂಟಲ್ಲಿರುವಂಥ ಎಲ್ಲ ದುಡ್ಡು, ಅಂದರೆ ನಿಮ್ಮ ಅಥೆಂಟಿಸಿಟಿ ಚೆಕ್ ಮಾಡೋದಕ್ಕೆ ನೋಡಿರಿ, ಸ್ಕೈಪ್ ಕಾಲ್ ಮಾಡಿ ಸ್ಕ್ರೀನ್ ಸೇವರ್ ನನಗೆ ಆ್ಯಕ್ಸೆಸ್ ಕೊಡಿ, ನನಗೆ
ನೀವೇ ಇಂಥವ್ರು ಅಂತ ಹೇಳೋದಕ್ಕೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೀರಿ ನೋಡೋಣ. ಎಂಕ್ವೈರಿ ಮಾಡಬೇಕಾದ್ರೆ ಕೆಲವು ಮಾಹಿತಿಗಳು ಪೊಲೀಸರು ಕೂಡ ನಮ್ಮ ಜೆನ್ಯೂನಾಗಿ ಕೇಳ್ತಾರೆ. ಓಕೆ, ನೀವು ಯಾರು, ನಿಮ್ಮ ಐಡೆಂಟಿ ಹೆಂಗೆ ಎಸ್ಟಾಬ್ಲಿಷ್ ಮಾಡ್ತೀರಾ, ನೀವು ಆಧಾರ್ ತೋರಿಸಿ ಅಂತನೋ ಇನ್ನೊಂದು ಡಾಕ್ಯುಮೆಂಟ್ ತೋರಿಸಿ ಅಂತನೋ ಏನೋ ಸಾವಿರ ಇರ್ತದೆ. ಆ ಥರ ಅವನು ಕೂಡ ಆ ಕೆಲಸ ಮಾಡೋದ್ರಿಂದ ಅವನಿಗೆಲ್ಲ ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ. ಏನೋ ಇವ್ರ ಅಕೌಂಟ್ ಎಲ್ಲಿದೆ, ಇವ್ರು ಎಷ್ಟು ವರ್ತ್ ಇಟ್ಟಿದ್ದಾರೆ ಇವರು. ಓಕೆ, ಇದೆಲ್ಲ ಮಾಡದೇ ಇರೋದಕ್ಕೆ ಇವಾಗ ಈ ಅಕೌಂಟಿಗೆ ಇಷ್ಟು ದುಡ್ಡು ಹಾಕಿ ನೀವು, ಅವಾಗ ನಾವೆಲ್ಲ ಏನು ಮಾಡೋದಿಲ್ಲ. ಅದೆಲ್ಲ ವಾಕಿ ಟಾಕಿ ಇಟ್ಕೊಂಡಿರ್ತಾನೆ ಅವನು ಇದೇ ಥರ. ಓಕೆ, ಹಲೋ ಹಲೋ ಅಂತೆಲ್ಲ ಮಾತಾಡಿರ್ತಾನೆ ಅವನು. ಆ ಕಡೆದು ರಿಪ್ಲೈ ಬೇರೆ ಬರುತ್ತೆ ಅವನಿಗೆ. ಸೊ ಕೇಳಿಸ್ಕೊಂಡು ಅವ್ರಿಗೆ ಏನಪ್ಪ ಇದು ಒಳ್ಳೆ ಪೊಲೀಸ್ ಥರನೇ ಎನ್ವಿರಾನ್ಮೆಂಟ್ ಇದೆ. ಅವ್ನು ಹೇಳ್ತಾನೆ ಇಮ್ಮಿಡಿಯೇಟ್ಲಿ ಅರೆಸ್ಟ್ ಅಂತ ಮಾತಾಡ್ತಾನೆ ಅವನು. ಚೆನ್ನಾಗಿ ಸ್ಕ್ರಿಪ್ಟ್ ಬರ್ಕೊಟ್ಟಿರ್ತಾರೆ ಅವ್ರಿಗೆ, ಡ್ರಾಮಾ ಮಾಡೋ ಚೆನ್ನಾಗಿ ಕಲ್ತ್ಕೊಂಡಿರ್ತಾರೆ ಅವರು. ಅಷ್ಟೆಲ್ಲ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಮಾತಾಡ್ತಿರೋಂಥ ವ್ಯಕ್ತಿಗೆ ಅವ್ನು ತಪ್ಪೇ ಮಾಡಿಲ್ಲ ಅಂದರೂ ಕೂಡ ಬಿಕಾಸ್ ಆಫ್ ದ ಕ್ರೆಡಿಬಿಲಿಟಿ ಆಫ್ ದ ಡೇಟಾ, ನನ್ನ ಆಧಾರ್ ನಂಬರು ವೆರಿಫೈ ಮಾಡಿದ್ದಾರೆ, ಮೊಬೈಲ್ ನಂಬರ್ ಗೊತ್ತಿದೆ, ಏನೋ ಮಾಡಿರ್ಬೋದು, ಟ್ರಾವೆಲ್ ಮಾಡ್ತಿರ್ತಾರೆ, ಹೋಟ್ಲಿಗೆ ಹೋಗ್ಬೇಕಾದ್ರೆ ಆಧಾರ್ ಕಾರ್ಡ್ ಕಾಪಿ ಕೊಟ್ಟಿರ್ತಾರೆ, ಎಲ್ಲಿಂದ ಲೀಕ್ ಆಯ್ತು ಅಂತ ಯಾರಿಗೆ ಗೊತ್ತಿರುತ್ತೆ. ಸೊ ಇಷ್ಟೆಲ್ಲ ವಿಚಾರ ತಿಳ್ಕೊಂಡು ಆ ಒಂದು ಸೈಬರ್ ಕದೀಮರು ಈ ಥರ ಡಿಜಿಟಲ್ ಅರೆಸ್ಟ್ ಮಾಡಿಬಿಟ್ಟು, ಡಿಜಿಟಲ್ ಅರೆಸ್ಟ್ ಅನ್ನೋದು ಒಂದು ವಿಚಾರ. ಡಿಜಿಟಲ್ ಅರೆಸ್ಟ್ ಮಾಡಿ ದುಡ್ಡು ಕೂಡ ತೊಗೊಳ್ತಾರೆ ಅವರು. ಇತ್ತೀಚಿನ ಕೇಸ್ಗಳಲ್ಲಿ ಒಬ್ಬ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ. ಇನ್ನೊಬ್ಳು ಲೇಡಿ 30 ಲಕ್ಷ ಕಳ್ಕೊಂಡು 2 ದಿನ ಅವಳು ಸ್ಟ್ರಿಪ್ಪಿಂಗ್ ಮಾಡಿ ನಿಲ್ಲಿಸಿದ್ರು ಅವಳನ್ನ. ಓಕೆ, ಕಾಂಪ್ರಮೈಸ್ ಆಗಿದ್ಲು ಅವಳು 2 ದಿನ. ಸೊ ಆ ಥರ ಡಿಜಿಟಲ್ ಅರೆಸ್ಟ್ ಇಸ್ ಅ ಪ್ರೆಸೆಂಟ್ ಟ್ರೆಂಡ್. ಅವ್ರು ಯಾವ ಕಾರಣಕ್ಕೆ ಬೇಕೋ ಯೂಸ್ ಮಾಡ್ಕೊಳ್ಳಿ ಅವರು. ದ ಮೂಮೆಂಟ್ ಯು ಹಿಯರ್ ದ ವರ್ಡ್ ಪೊಲೀಸ್, ಸೈಬರ್ ಕ್ರೈಮ್, ನಿಮ್ಮ ಹೆಸರು ಫ್ರಾಡ್ ಆಗಿದೆ, ಇಮ್ಮಿಡಿಯೇಟಾಗಿ ಸ್ಟೇಷನ್ಗೆ ಬರಬೇಕು, ಇಷ್ಟೆಲ್ಲ ಏನೇ ಕೇಳಿದ್ರು ಕೂಡ ಪ್ಲೀಸ್ ಡೋಂಟ್ ಗೆಟ್ ಪ್ಯಾನಿಕ್. ಏನೇ ಕಂಪ್ಲೇಂಟ್ ಆದರೂ ಕೂಡ ನಮ್ಮ ಪೊಲೀಸ್ನವರು ವಿತೌಟ್ ಎನಿ ಕಂಪ್ಲೇಂಟು ನಿಮಗೆ ಪೊಲೀಸ್ಗೆ ಫೋನ್ ಮಾಡಿ ನಿಮಗೆ ಆನ್ಲೈನಲ್ಲೇ ವಾಟ್ಸಪ್ಪಲ್ಲೆಲ್ಲ ಡೇಟಾ ಕಳಿಸ್ಕೊಂಡು ಯಾವ ಪೊಲೀಸ್ನೂ ಕೂಡ ಇನ್ವೆಸ್ಟಿಗೇಟ್ ಮಾಡೋದಿಲ್ಲ. ಎಲ್ಲಿರ್ತೀರಾ ಅಲ್ಲಿಗೆ ಬರ್ತಾರವರು, ಅಥವಾ ನೀವೇ ಎಲ್ಲಿದ್ರು ಕೂಡ ಇಷ್ಟು ದಿನದಲ್ಲಿ ಬರಬೇಕು ಸ್ಟೇಷನ್ಗೆ ಅಂತ ಹೇಳಿ ಕಳಿಸ್ತಾರೆ ಅವರು. ನೀವು ಹಂಗೆ ಬಂದಿಲ್ಲ ಅಂತ ಕೇಳಿದ್ರೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಅದು ಬೇರೆ ವಿಚಾರ. ವಾಟ್ ಯು ಹ್ಯಾವ್ ಟು ಡೂ, ತೊಗೊಳ್ಳಿ, ಅವನೇನು ಕಂಪ್ಲೇಂಟ್ ನಂಬರ್ ಕೊಡ್ತಾನೆ ಎಲ್ಲ ಬರ್ಕೊಂಬಿಟ್ಟು ಯಾವ ಸೈಬರ್ ಕ್ರೈಮ್ ಸ್ಟೇಷನಿಂದ ಫೋನ್ ಮಾಡಿ ನೀವು ಹೇಳ್ಕೊಂಡಿರ್ತಾನಲ್ಲ ಅಲ್ಲಿಗೆ ಫೋನ್ ಮಾಡಿ, ಅವ್ರ ಆಫೀಸರ್ ಹೆಸರು ತಿಳ್ಕೊಳ್ಳಿ. ಓಕೆ, ಬಿಕಾಸ್ ಏನಾಗುತ್ತೆ, ಅವ್ರ ಹೆಸರು ಯೂಸ್ ಮಾಡ್ಬೇಕಾದ್ರೆ ಅವ್ರಿಗೆ ಡಿಸಿಗ್ನೇಷನ್ನು ಗೊತ್ತಿರೋದಿಲ್ಲ. ಮೊನ್ನೆ ಯಾವುದೋ ಒಂದು ಮೆಸೇಜ್ ನೋಡ್ತಿದ್ದೆ ನಾನು, ಒಂದು ಲೆಟ್ರ್ ಕಳಿಸಿದ್ದಾರೆ ಸಿ ಬಿ ಐ ಜೊತೆಗೆ ರಾ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್, ಎರಡು ಸೇರಿ ಒಂದೇ ಲೆಟ್ರ್ ಕೊಟ್ಟಿದ್ದಾನೆ ಅವನು. ಸೊ ಸಿ ಬಿ ಐಗೂ ರಾಗೂ ಸಂಬಂಧ ಇಲ್ಲ, ಎರಡು ಕೂಡ ಬೇರೆ ಬೇರೆ ವರ್ಟಿಕಲ್ಸ್. ಅದು ಎರಡು ಸೇರಿಸಿ ಒಂದು ಲೆಟ್ರ್ ಕೊಟ್ಟಿದ್ದಾರೆ, ಇವನು ಯಾವನೋ ಪ್ಯಾನಿಕ್ ಆಗಿಬಿಟ್ಟಿದ್ದಾನೆ. ಸೊ ಆ ಥರ. ಸೊ ಇಟ್ ರಿಕ್ವೈರ್ಸ್ ಸಮ್ ಅಮೌಂಟ್ ಆಫ್ ಬೇಸಿಕ್ ಕಾಮನ್ ಸೆನ್ಸ್. ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಅಂದರೂ ಕೂಡ ಸಮಯ ಪ್ರಜ್ಞೆ ಇರಬೇಕು. ಆ ಮೂಮೆಂಟಲ್ಲಿ ಪೊಲೀಸ್ ಹೆಸರು ತೊಗೊಳ್ಳೋದಾಗಲಿ, ಈ ಥರ ದುಡ್ಡು ತೊಗೊಳ್ಳೋದಾಗಲಿ, ಐಸೋಲೇಟ್ ಆಗಿ ಅಂತ ಹೇಳೋದಾಗಲಿ, ಆ ಥರ ಎಲ್ಲ ಮಾಡಿದಾಗ ದಟ್ ಈಸ್ ಅ ಇಂಡಿಕೇಟರ್ ಫಾರ್ ಸೈಬರ್ ಕ್ರೈಮ್, ಡಿಜಿಟಲ್ ಅರೆಸ್ಟ್. ಸರ್, ಇದನ್ನೆಲ್ಲ ಕಂಡುಹಿಡಿಯೋದಕ್ಕೆ ಆಗೋದಲ್ವ ಸರ್? ಎಲ್ಲಿಂದ ಮಾಡ್ತಿದ್ದಾರೆ ಇವರು, ಯಾತಕ್ಕಾಗಿ, ಅಂದರೆ ಯಾರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಇದನ್ನೆಲ್ಲ ನಾವು ಕಂಡುಹಿಡಿಯೋಕ್ಕೆ ಆಗೋದಿಲ್ವ ಸರ್ ಲೋಕಲ್ ಪೊಲೀಸರಿಗೆ ಅಂತ? ಸರ್, ಪೊಲೀಸರಿಗೆ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದಿಲ್ಲ ನಾನು. ಅವರ್ ಪೊಲೀಸ್ ಆರ್ ದ ಪೊಲೀಸ್ ಆಫ್ ಅವರ್ ಕಂಟ್ರಿ ಆರ್ ಕೇಪಬಲ್ ಎನಫ್. ಬಟ್ ದ ಇಶ್ಯೂ ಇಸ್ ದ್ಯಾಟ್ ಇದೆಲ್ಲ ಕ್ರೈಮ್ ಮಾಡ್ತೀಯಾರಲ್ಲ ಅವ್ರು ಯಾರು, ಅದು ಎಲ್ಲರೂ ಇಂಡಿಯಾದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿಲ್ಲ. ಇದನ್ನು ಅಬುದಾಬಿ, ದುಬೈ, ಪನಾಮಾ, ಉಗಾಂಡ ಅಂಥ ಕಡೆ ಕೂತ್ಕೊಂಡು ಈ ಒಂದು ರ್ಯಾಕೆಟ್ ವರ್ಕ್ ಮಾಡಿ. ಇಟ್ಸ್ ಅ ಇಂಟರ್ನ್ಯಾಷನಲ್ ರ್ಯಾಕೆಟ್. ಇದು ಕೇವಲ ಇಲ್ಲಿ ನಮ್ಮ ಪಕ್ಕದಲ್ಲಿ ಯಾವುದೋ ಏರಿಯಾದಾಗ ಕೂತ್ಕೊಂಡು ಮಾಡ್ತಿದ್ದಾರೆ ಅಂತ ಹೇಳಿ ಬರೋದಿಲ್ಲ. ಇಟ್ಸ್ ಅ ಇಂಟರ್ನ್ಯಾಷನಲ್ ಮಾಫಿಯಾ ಇದು. ಬಟ್ ನಮ್ಮ ಇವತ್ತಿನ ಒಂದು ಬೆಂಗಳೂರಿನ ಡೇಟಾಬೇಸ್ಗೆ ಬರ್ತಿರೋವಂಥ ಕಾಲ್ಸು ತಮಿಳ್ನಾಡಿಂದ ಬರ್ತದೆ, ಗೊತ್ತಾಯ್ತಾ? ಇವ್ರು ಯಾರಿಗೂ ಹಿಂದಿ ಅರ್ಥ ಆಗೋಲ್ಲ ಹುಡುಗರುಗಳಿಗೆ, ಇಂಗ್ಲೀಷ್ ಮಾತ್ರ ಮಾತಾಡ್ತಾರೆ ಅಷ್ಟೇ, ಹಿಂದಿ ಅರ್ಥ ಆಗೋಲ್ಲ. ತಮಿಳು ಮಾತಾಡೋ ಹುಡುಗರು ಇಲ್ಲ, ಅವ್ರು ಇವತ್ತಿನ ದಿನ ಕಾಲ್ ಮಾಡಿ ಫ್ರಾಡ್ ಮಾಡೋ ಪ್ರಯತ್ನಗಳು ಮಾಡ್ತಿದ್ದಾರೆ. ಸೊ ಅವ್ರು ಎಲ್ಲಿಂದ ಮಾತಾಡ್ತೀರ ಅಂತ ಚೆಕ್ ಮಾಡೋದಕ್ಕೆ ದೇ ಯೂಸ್ ಫೇಕ್ ಸಿಮ್ ಕಾರ್ಡ್ಸು. ನಿಮಗೆ +91 ಅನ್ನೋದು ನಮ್ಮ ಇಂಡಿಯನ್ ಕಂಟ್ರಿ ಕೋಡು, ಗೊತ್ತಾಯ್ತಾ? ನನಗೆ ಮಧ್ಯಾಹ್ನ ಕೂಡ ಒಂದು ಕಾಲ್ ಬಂದಿತ್ತು, ಅದು ನಂಬರ್ ಹೇಳ್ತೀನಿ ನೋಡಿ. +8 ಶುರು ಆಗೋದು. ಇಟ್ಸ್ +8978, ಗೊತ್ತಾಯ್ತಾ? ಈ ಥರ ಇಂಟರ್ನ್ಯಾಷನಲ್ ನಂಬರ್ಗಳಿಂದ ಫೋನ್ ಮಾಡಿ ನಮ್ಮ ಲಾ ಎನ್ಫೋರ್ಸ್ಮೆಂಟ್ ಆಫೀಸರ್ಗಳು ಮಾತಾಡುವಂಥ ಯಾವ ಒಂದು ಅನಿವಾರ್ಯತೆ ಕೂಡ ಇರೋದಿಲ್ಲ. ಫಸ್ಟ್ ಆಫ್ ಆಲ್, ಇಟ್ ಶುಡ್ ಬಿ ಇಂಡಿಯನ್ ನಂಬರ್, ಇಟ್ ಶುಡ್ ಬಿ ಎ ಲೆಜಿಟಿಮೇಟ್ ನಂಬರ್. ನೀವು ಏನೇ ಫೋನ್ ಮಾಡಿದ್ರು ಕೂಡ ವೆರಿಫೈ ಮಾಡಿಕೊಂಡು ಚೆಕ್ ಮಾಡ್ತೀರಾ. ಬಟ್ ಬಿಕಾಸ್ ಅಟ್ ದಿಸ್ ಪಾಯಿಂಟ್ ಇನ್ ಟೈಮ್ ವಿ ಹ್ಯಾವ್ ಅ ಇಂಟರ್ನ್ಯಾಷನಲ್
ಇಶ್ಯೂಸ್ ಅಂದರೆ ಜಿಯೋ ಪೊಲಿಟಿಕಲ್ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಬಿಯಾಂಡ್ ಇಂಡಿಯಾ ನಮ್ಮ ಒಂದು ಲಾ ಸಿಸ್ಟಮ್ಗೆ ಜ್ಯೂರಿಸ್ಡಿಕ್ಷನ್ ಬರೋದಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಪೊಲೀಸ್ನವ್ರು ಹೋಗ್ಬಿಟ್ಟು ಬೇರೆ ಯಾವುದೋ ಕಂಟ್ರಿಲಿ ಕೂತ್ಕೊಂಡಿರೋದೊಬ್ಬ ಕಳ್ಳನ್ನು ಈ ವಿಚಾರವಾಗಿ ಕರ್ಕೊಂಬರುವಂಥ ಒಂದು ಲೀಗಲ್ ಸಿಸ್ಟಮು ನಮ್ಮ ಹತ್ರ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಕೇಸಸ್ಗಳು ಪೈಲಪ್ ಆಗ್ತದೆ. ಬಟ್ ಇಟ್ಸ್ ನಾಟ್ ದಟ್ ಅವರ್ ಪೊಲೀಸ್ ಆರ್ ನಾಟ್ ಎಫಿಷಿಯಂಟ್, ದೇ ಆರ್ ವೆರಿ ಎಫಿಷಿಯಂಟ್. ಸರ್, ಇಂತಹ ಕಾಲ್ ಬಂದಂಥ ಸಂದರ್ಭದಲ್ಲಿ ಜನಗಳು ಯಾವ ರೀತಿಯಾಗಿ ಜಾಗೃತರಾಗಿ ಇರಬೇಕು ಅನ್ನೋದಕ್ಕೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಬಹುಶಃ ಅವ್ರಿಗೆ ಯಾವುದೋ ಒಂದು ಕಾಲ್ ಬಂದಾಗ ದೇ ಹ್ಯಾವ್ ಟು ಫಸ್ಟ್ ಅಡ್ಮಿಟ್ ದ ಡೇಟಾ ಹ್ಯಾಸ್ ಬಿನ್ ಲೀಕ್ಡ್ ಔಟ್. ಓಕೆ, ಎಲ್ಲಿಂದ ಲೀಕ್ ಆಗಿದೆ ಅದು ಇಂಪಾರ್ಟೆಂಟ್ ಅಲ್ಲ. ನಾವು ಯೂಸ್ ಮಾಡೋಂಥ ಕೆಲವು ಆನ್ಲೈನ್ ಅಪ್ಲಿಕೇಶನಿಂದ ಕೂಡ ನಮ್ಮ ಡೇಟಾಗಳು ಹೋಗ್ಬಿಡ್ತವೆ, ಇನ್ಕ್ಲೂಡಿಂಗ್ ಇನ್ಶೂರೆನ್ಸ್ ಕಂಪ್ನಿಗಳಿರ್ಬೋದು, ನಾವು ಟ್ರಾವೆಲ್ ಮಾಡುವಂಥ ಫ್ಲೈಟ್ಗಳಿರ್ಬೋದು, ಬ್ಯಾಂಕ್ ಏನೋ ಆಗ್ತಿರುತ್ತೆ. ನಿನ್ನೆ ದಿನ ಅದೊಂದು ನ್ಯೂಸ್ ನೋಡ್ತಿದ್ದೆ ನಾನು, ಇನ್ನೊಂದು ಇನ್ಶೂರೆನ್ಸ್ ಕಂಪನಿ ದೇ ಹ್ಯಾವ್ ಅನೌನ್ಸ್ ದಟ್ ದೇ ಹ್ಯಾವ್ ಅ ಡೇಟಾ ಬ್ರೀಚ್. ಓಕೆ, ಅಪಾರ್ಟ್ ಫ್ರಮ್ ಸ್ಟಾರ್ ಲಾಸ್ಟ್ ಕಪಲ್ ಆಫ್ ಮಂತ್ಸಲ್ಲಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಡೇಟಾ ಲೀಕ್ಔಟ್ ಆಗಿತ್ತು ಅಂತ ನ್ಯೂಸ್ ಬಂದಿತ್ತು. ನಿನ್ನೆ ಒಂದು ಇನ್ಶೂರೆನ್ಸ್ ಕಂಪ್ನಿದು ಬಂದಿದೆ. ಸೊ ಆ ರೀತಿಯಲ್ಲಿ ಎಲ್ಲಿಂದ ಲೀಕ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಅಲ್ಟಿಮೇಟ್ಲಿ ವಿ ಹ್ಯಾವ್ ಟು ಅಡ್ಮಿಟ್ ನಮ್ಮ ಇನ್ಫಾರ್ಮೇಷನು ಜನಕ್ಕೆ ಸಿಕ್ಕಾಗಿದೆ. ಇಟ್ಸ್ ಓನ್ಲಿ ದ ಚಾಲೆಂಜ್ ಇನ್ ದ ಪ್ರೆಸೆನ್ಸ್ ಆಫ್ ಮೈಂಡ್. ಆ ಮೂಮೆಂಟಲ್ಲಿ ನೀವು ತೊಗೊಳ್ಳೋಂಥ ಒಂದು ನಿರ್ಧಾರ ಮಾತ್ರ ಆಗುತ್ತೆ. ಅಪಾರ್ಟ್ ಫ್ರಮ್ ದಿಸ್ ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಡಿಜಿಟಲ್ ಅರೆಸ್ಟ್ ಜೊತೆಗೆ ಈ ಫೇಕ್ ಕಿಡ್ನಾಪ್ ಕಾಲ್ಸ್ಗಳು ಬರ್ತವೆ. ನಿಮ್ಮ ಮಗ ಕಿಡ್ನಾಪ್ ಮಾಡಿಬಿಟ್ಟಿದ್ದೀವಿ ಅಥವಾ ಮಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಟ್ಟಿದ್ದಾನೆ, ಇಮ್ಮಿಡಿಯೇಟಾಗಿ ದುಡ್ಡು ಹಾಕಿ ನಮಗೆ, ಅದೆಲ್ಲ ಬರ್ತವೆ. ಆ ಮೂಮೆಂಟಲ್ಲಿ ನೀವು ಯಾವುದು ನಂಬೋ ನೆಸೆಸಿಟಿ ಇಲ್ಲ. ಬಿಕಾಸ್ ದೇ ಹ್ಯಾವ್ ನೋನ್ ನೀವು ಜೊತೆಗಿಲ್ಲ, ನಿಮ್ಮ ಮಗ ಯು ಎಸ್ ಇರ್ತಾನೆ, ನೈಟ್ ಫೋನ್ ಮಾಡ್ತೀರಾ, ಎಲ್ಲ ಅವರು ಸೋಷಿಯಲ್ ಮೀಡಿಯಾ ಟ್ರ್ಯಾಕ್ ಮಾಡಿರ್ತಾರೆ. ಅವರು ಟ್ರ್ಯಾಕ್ ಮಾಡಿಬಿಟ್ಟು ನಿಮಗೆ ಟಾರ್ಗೆಟ್ ಮಾಡಿರ್ತಾರೆ. ಸೊ ಹಾಗಾಗಿ ಯು ಡೋಂಟ್ ಹ್ಯಾವ್ ಟು ಗೆಟ್ ಪ್ಯಾನಿಕ್ಡ್. ಎನಿ ಕಾಲ್ ವಿಚ್ ಯು ಗೆಟ್, ಪ್ಲೀಸ್ ಟೇಕ್ ಸಮ್ ಟೈಮ್, ವೆರಿಫೈ ಮಾಡಿಕೊಂಡು ಪ್ರೊಸೀಡ್ ಮಾಡಿ. ದಿಸ್ ಇಸ್ ದ ಓನ್ಲಿ ವೇ ವೆರ್ ಯು ಕ್ಯಾನ್ ಪ್ರಿವೆಂಟ್ ಯುವರ್ ಸೆಲ್ಫ್ ಬೀಯಿಂಗ್ ಅ ಸೈಬರ್ ವಿಕ್ಟಿಮ್. ಇದಿಷ್ಟು ಸೈಬರ್ ಎಕ್ಸ್ಪರ್ಟ್ ಪಣೀಂದ್ರ ಅವರ ಮಾತು. ಅಂದರೆ ನಮ್ಮ ಜಾಗರೂಕತೆಯಲ್ಲಿ ನಾವಿರಬೇಕು, ಯಾವುದೇ ರೀತಿಯಾಗಿ ಪ್ಯಾನಿಕ್ ಆಗಬಾರ್ದು, ಏನು ಲೋಕಲ್ ಸ್ಟೇಷನ್ ಹೋಗಿ ಮಾಹಿತಿಯನ್ನು ಕೊಡಬೇಕು ಅನ್ನೋ ಒಂದು ಮಾತನ್ನು ಸಹ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಅಜಯ್, ಸಮಯ ನ್ಯೂಸ್, ಬೆಂಗಳೂರು.